ಹಾರ್ಡ್ ವರ್ಕ್ಗೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಯಾರು ದುಡ್ಡನ್ನು ನಾನು ಈಸಿಯಾಗಿ ಮಾಡಿಬಿಡ್ತೀನಿ, ಬರೀ ಲಕ್ಕಿಂದ ಮಾಡ್ತೀನಿ ಅನ್ನೋದು ಸುಳ್ಳು. 100 ರೂಪಾಯಿ ದುಡ್ದು 110 ರೂಪಾಯಿ ಖರ್ಚು ಮಾಡಿದ್ರೆ ಏನು ಉಳಿಯಲ್ಲ. ನೀವು ಹುಟ್ಟಿದಾಗ ಮಾತ್ರ ಬಡವರಾಗಿ ಹುಟ್ಟೋದಕ್ಕೆ ಸಾಧ್ಯ. ನೀವು ಸಾಯುವಾಗ್ಲೂ ಕೂಡ ಬಡವರಾಗಿ ಸಾಯ್ತಿದ್ದೀರಾ ಅಂದರೆ ಅದಕ್ಕೆ ನೀವೇ ಕಾರಣ. ನಾಟ್ ಟೇಕಿಂಗ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇಸ್ ದ ಬಿಗ್ಗೆಸ್ಟ್ ರಿಸ್ಕ್ ಆಫ್ ಲೈಫ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಬಾಸ್ ವಾಲಾ. ನಾನು ಚಂದನ್. ಸುಮಾರು ಜನಕ್ಕೆ ಮನಿ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ, ಫಿನಾನ್ಷಿಯಲ್ ಫ್ರೀಡಮ್ ಆಗಬೇಕು ಅಂದರೆ ಏನು ಮಾಡಬೇಕು, ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಹೇಗೆ, ಗುರು ನಾನು ಬಡವ ಅಥವಾ ನಾನು ಮಧ್ಯಮ ವರ್ಗದಲ್ಲಿದ್ದೀನಿ, ನಾನು ದುಡ್ಡು ಮಾಡಬೇಕು ಅಂದರೆ ಏನು ಮಾಡೋದು ಅನ್ನೋದಕ್ಕೆ ಸಿಕ್ಕಾಪಟ್ಟೆ ವೀಡಿಯೋಸ್ಗಳು ಸುಮಾರು ಕಡೆ ಹರಿದಾಡುತ್ತೆ ಸಿಗುತ್ತೆ. ಬಟ್ ಇವತ್ತು ಎಸ್ಪೆಷಲಿ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫೇವ್ರೆಟ್ ಪರ್ಸನ್ CA ರುದ್ರಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಸಿಕ್ಕಾಪಟ್ಟೆ ವಿಷಯಗಳನ್ನ ಮಾತಾಡೋಣ. ಸರ್, ವೆಲ್ಕಮ್ ಟು ಮೈ ಶೋ. ನಮಸ್ಕಾರ. ಥ್ಯಾಂಕ್ ಯು ಚಂದನ್ ಅವರೇ. ಸರ್, ಮೊದಲನೇದಾಗಿ ನಾನು ನಿಮ್ಮನ್ನು ಕೇಳಬೇಕು, ಆಸ್ ಯೂಶುವಲ್ ಮೊದಲನೇ ಪ್ರಶ್ನೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಎಲ್ಲ ದೇವರ ಬ್ಲೆಸ್ಸಿಂಗ್ಸು, ಹಾರ್ಡ್ ವರ್ಕು ಇದು ಎರಡೂ ಇತ್ತು ಅಂದರೆ ಮನುಷ್ಯನಿಗೆ ಸಕ್ಸಸ್ ಅನ್ನೋದು ಬೇಗ ಸಿಗುತ್ತೆ. ಅದೆರಡೂ ಮಾಡ್ತಾನೆ ಬರ್ತಾ ಇದ್ದೀನಿ. ದೇವರ ದಯ ಹಾಗೂ ತಂದೆ ತಾಯಿಯ ಆಶೀರ್ವಾದ. ಚೆನ್ನಾಗಿದ್ದೀನಿ ಸರ್. ಪ್ರತಿಯೊಬ್ಬರಿಗೂ ಫಸ್ಟ್ ಮೈಂಡ್ ಸೆಟ್ ಬರೋದು ಸರ್, ಎಷ್ಟೋ ವಿಡಿಯೋಗಳನ್ನ ನಿಮ್ಮನ್ನು ನೋಡಿದಾಗ ಕೋಟಿ ಅನ್ನೋ ಪದದಲ್ಲೇ ನಿಮ್ಮನ್ನು ರೆಕಗ್ನೈಸ್ ಮಾಡೋದು ಜಾಸ್ತಿ. ಇಫ್ ಐ ಆಮ್ ನಾಟ್ ರಾಂಗ್, ನೀವು ತಮ್ಮನೇಲ್ಗಳು ನೋಡಿದ್ರು ಕೂಡ 1 ಕೋಟಿ ಒಂದು ದಿನದಲ್ಲಿ ನಾನು ಮಾಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಪ್ರಶ್ನೆ ಆಗಿರುತ್ತೆ ಸರ್. ಈಸ್ ಇಟ್ ಸೋ ಈಸಿ ಸೇಯಿಂಗ್ ಲೈಕ್ 1 ಕೋಟಿ ಮಾಡ್ಬೋದಾ ಅಂತ? ನಾನು ಯಾವಾಗಲೂ ಹೇಳ್ತೀನಿ, ಫಸ್ಟು ನೀವು ಇಲ್ಲಿ ಮಾಡಿದ್ರೆ 1 ಕೋಟಿಯನ್ನು ಆಮೇಲೆ ನಿಜವಾಗೂ ಮಾಡೋದಕ್ಕೆ ಸಾಧ್ಯ. ನೀವು ಸಾಹುಕಾರರಾದ ನಂತರ ನಾನು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ತೀನಿ ಅನ್ನೋದು ತಪ್ಪು. ನೀವು ಫಸ್ಟು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ. ನಾನು ಯಾವಾಗಲೂ ಹೇಳ್ತೀನಿ, ಕೆಲವ್ರು ಕೇಳ್ತಾರೆ ಲಕ್ ಎಷ್ಟು ಇಂಪಾರ್ಟೆಂಟು, ಇದರಲ್ಲಿ ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟು ಅಂತ. ವೆರಿ ಸಿಂಪಲ್. ಮಳೆ ಏನು ಬರುತ್ತಲ್ವಾ ಅದು ಲಕ್. ಬಟ್ ಸುಮ್ಮನೆ ಮಳೆ ಬರ್ತಾ ಇರುತ್ತೆ, ನೀವು ಬೀಜನೇ ಬಿತ್ತಿಲ್ಲ ಅಂದರೆ ಮೊಳಕೆ ಹೊಡೆಯಲ್ಲ, ಗಿಡ ಆಗಲ್ಲ, ಮರ ಬರಲ್ಲ, ಹಣ್ಣು ಕಾಯಿ ಕೊಡಲ್ಲ. ಕರೆಕ್ಟ್. ಸೊ ಬೀಜ ಬಿತ್ತೋದು ಇಂಪಾರ್ಟೆಂಟು. ನೀವು ಬೀಜ ಬಿತ್ತಾದ ನಂತರ ನೀವು ನೀರು ಹಾಕ್ತಿರ್ತೀರಾ, ದೇವ್ರು ನಿಮಗೆ ಮಳೆ ರೂಪದಲ್ಲಿ ಇನ್ನೂ ನೀರು ಕೊಡ್ತಾನೆ, ಬೇಗ ಮರವಾಗಿ ಬೆಳೀತೀರಾ, ಹಣ್ಣು ಕಾಯಿ ಸಿಗುತ್ತೆ. ಆದರೆ ನಾವು ಬೀಜನೇ ಹಾಕೋದಿಲ್ಲ ಅಂದರೆ ಏನೇ ಮಳೆ ಬಂದ್ರೂ ವೇಸ್ಟು. ಸೊ ಲಕ್ಕು ಬಂದು ಮಳೆ ಇದ್ದಂಗೆ ಬೀಜ ಬಿತ್ತನೆ ನೀವು ಮಾಡಲೇಬೇಕು ಅನ್ನೋದು ಪರಿಶ್ರಮ ಅಥವಾ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ಗೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಯಾರು ದುಡ್ಡನ್ನು ನಾನು ಈಸಿಯಾಗಿ ಮಾಡಿಬಿಡ್ತೀನಿ, ಬರೀ ಲಕ್ಕಿಂದ ಮಾಡ್ತೀನಿ ಅನ್ನೋದು ಸುಳ್ಳು. ಆದರೆ ಹಣೆ ಬರ ಅನ್ನೋದು ಒಂದು ಇದ್ದೇ ಇರುತ್ತೆ. ಕರ್ಮ ಥಿಯರಿಯನ್ನು ನಾನು ಫಾಲೋ ಮಾಡ್ತೀನಿ. ನೀವೇನು ಒಳ್ಳೆ ಕರ್ಮ ಮಾಡ್ತೀರಾ ಅದು ಖಂಡಿತ ಮಳೆ ರೂಪದಲ್ಲಿ ನಿಮಗೆ ಏನು ಲಕ್ ಅನ್ನೋದು ಬರಬೇಕು, ಬಂದೇ ಬರುತ್ತೆ. ಬಟ್ ಬೀಜ ಬಿತ್ತನೆ ಮಾಡೋದು ಹಾರ್ಡ್ ವರ್ಕ್ ಅಥವಾ ಪರಿಶ್ರಮ ಏನಿದೆ ಅದು ಬೇಕೇ ಬೇಕು. ನೀವು ಕೂಡ ಮಧ್ಯಮ ವರ್ಗದಿಂದನೇ ಬಂದಿರೋರು. ನೀವು CA, ನನಗೆ ಚೆನ್ನಾಗಿ ನೆನಪಿದೆ, ನನ್ನ ಕಾಲೇಜ್ ಲೆಕ್ಚರರ್ ಆ್ಯಕ್ಚುಲಿ ಸರ್ ಒಂದು ಮಾತು ಚೆನ್ನಾಗಿ ಹೇಳಿದ್ರು, CA ಮುಗಿಸಿದ್ರೆ ಸಾಕು ಅಂತ ಹೇಳ್ಕೊಂಡಿದ್ದೆ. ಅವತ್ತು ಒಂದು ಟೈಮಲ್ಲಿ ಒಂದು ಗೋಲ್ ಆಗಿತ್ತು. ಒಂದು ಟೈಮಲ್ಲಿ ನೆಕ್ಸ್ಟ್ ದುಡ್ಡು ಮಾಡಿದ್ರೆ ಸಾಕು ಅನ್ನೋದು ಪೇಷನ್ಸಿಗೆ ಬಂದ್ಬಿಟ್ಟಿರುತ್ತೆ. ಬಿಕಾಸ್ ಮಧ್ಯಮದ ವರ್ಗಕ್ಕೆ 1 2 ಅಲ್ಲ 100 ಆಸೆಗಳಿರ್ತವೆ ಸರ್. ಅವ್ರು ಶ್ರೀಮಂತರಾಗಬೇಕು ಅಂದರೆ ಮೊದಲನೇ ಹೆಜ್ಜೆ ಯಾವ್ದು ಇಟ್ಟರೆ ಬೆಟ್ರು ಸರ್? ಹೇಗಿಡ್ಬೇಕು ಅದನ್ನು? ನೋಡಿ, ಮೊದಲನೇದಾಗಿ ಮಧ್ಯಮ ವರ್ಗದವರು, ನಾನು ಮಧ್ಯಮ ವರ್ಗದವರು ಅನ್ನೋದನ್ನ ಮನಸ್ಸಿನಿಂದ ತಲೆಯಿಂದ ತೆಗೆದಾಕಬೇಕು. ನಾನು ಯಾವಾಗಲೂ ಹೇಳ್ತೀನಿ, ನಾನು ಮುಂದೆ ಏನು ಆಗಬೇಕು ಅಂತಿದ್ದೀನಿ ಅದನ್ನು ಇವಾಗಲೇ ತಮ್ಮ ತಲೆಯಲ್ಲಿ ನಾನು ಆಗಿದ್ದೀನಿ ಅಂತ ಅಂದ್ಕೊಂಡಾಗ ತಾವು ಮಾಡುವ ಕೆಲಸಗಳೇನಿರುತ್ತೆ ಅದು ಒಳ್ಳೆ ದಿಕ್ಕಿನಲ್ಲಿ ಖಂಡಿತವಾಗ್ಲೂ ಸಾಗುತ್ತೆ. ನಾವು ಮಧ್ಯಮ ವರ್ಗದವರು ಅನ್ನೋದೇ ತಲೆಯಿಂದ ತೆಗಿಬೇಕು. ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ನೀವು ಮಧ್ಯಮ ವರ್ಗದಿಂದ ಬಂದಿದ್ರಿ, ಇವತ್ತು ಇಷ್ಟೊಂದು ಅಚೀವ್ ಮಾಡಿದ್ದೀರಾ ಅಂತ. ನಾನು ಮಧ್ಯಮ ವರ್ಗದಿಂದ ಬರಲೇ ಇಲ್ಲ, ಇನ್ನೂ ಕೆಳಗಡೆಯಿಂದ ಬಂದಿರೋ ವ್ಯಕ್ತಿ. ಆದರೆ ತಂದೆ ತಾಯಿಯ ಆಶೀರ್ವಾದ, ತಮ್ಮ ಪರಿಶ್ರಮ ಹಾಗೂ ನೀವು ಮಾಡುವಂತಹ ಒಳ್ಳೆ ಕರ್ಮ, ನಿಮ್ಮ ಹಣೆ ಬರದಲ್ಲಿ ಏನೇ ಬರೆದಿರ್ಬೋದು, ಕೆಟ್ಟ ಕರ್ಮ ಮಾಡ್ತಾ ಇದ್ದರೆ ಅಕೌಂಟ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಹಣೆ ಬರದಲ್ಲಿ ಏನೂ ಬರದೇ ಹೋಗಿದ್ದಿದ್ರು, ಏನೂ ಬರೆದಿದ್ರೂ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದರೆ ಅಕೌಂಟ್ ಬ್ಯಾಲೆನ್ಸ್ ವೃದ್ಧಿ ಆಗ್ತಾ ಇರುತ್ತೆ. ತಮ್ಮ ಆತ್ಮಕ್ಕೆ ಯಾವುದು ಒಳ್ಳೇದನ್ಸುತ್ತೆ, ಹಾಗೂ ನಾನು ಯಾವಾಗಲೂ ಹೇಳ್ತೀನಿ, ದುಡ್ಡು ಕೊಡೋದು ಚಾರಿಟಿ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾವು ಕಲ್ತಿರುವಂತಹ ಜ್ಞಾನ ಏನಿದೆ, ನಾಲೆಡ್ಜ್ಗೂ ವಿಸ್ಡಮ್ಗೂ ವ್ಯತ್ಯಾಸ ಇದೆ. ಬುಕ್ಕಲ್ಲಿ ಏನು ಕಲಿತೀರಾ ಅದು ನಾಲೆಡ್ಜು. ನೀವು ಏನು ಎಕ್ಸ್ಪೀರಿಯನ್ಸ್ ಮುಖಾಂತರ ಅನುಭವದಿಂದ ಕಲ್ತಿರ್ತೀರಲ್ಲ ಅದು ವಿಸ್ಡಮ್ ಅಥವಾ ಜ್ಞಾನ. ಅದನ್ನು ಕೂಡ ಇವತ್ತು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಚಂದನ್ ಯಾವಾಗ ಬಂದು ಕೇಳಿದ್ರು ಬಾಸ್ ವಾಲಾ ಅಂತ, ನಿಮ್ಮ ಟಿವಿಯಲ್ಲಿ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನೇನು ಕೊಡ್ತಾ ಬರ್ತಿದ್ದೀರಾ. ನಾನಿವತ್ತು ತುಂಬ ಚೂಸಿ ಇದ್ದೀನಿ. ಅನೇಕ ಜನ ಕೇಳ್ತಾರೆ ಕಾರ್ಯಕ್ರಮ ಬನ್ನಿ, ಇದು ಮಾಡಿ ಅದು ಮಾಡಿ ಅಂತ. ಆದರೆ ನಾನು ಆಯ್ಕೆ ಮಾಡಿಕೊಂಡು ಉತ್ತಮವಾದಂಥ ಕೆಲಸ ಮಾಡ್ತಿರೋರಿಗೆ, ಯಾರ ಹತ್ರ ಕ್ರೆಡಿಬಿಲಿಟಿ ಇದೆ ಅವ್ರಿಗೆ ಮಾತ್ರ ಇವತ್ತು ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಿದ್ದೀನಿ. ನಿಮ್ಮ ಕಾರ್ಯಕ್ರಮದಿಂದ ಇವತ್ತು ಮಧ್ಯಮ ವರ್ಗದವರು ಅಲ್ಲ, ಶ್ರೀಮಂತರು
ಹಾಗೇ ಆಗ್ತಾರೆ ಅವರು ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರಿಗೆ ಖಂಡಿತವಾಗ್ಲೂ ಮೈಂಡ್ ಸೆಟ್ಟಲ್ಲಿ ಚೇಂಜ್ ಆಗಬೇಕು, ನೆಗೆಟಿವಿಟಿಯನ್ನು ತೆಗಿಬೇಕು. ಹಾಗೂ ಸಿಂಪಲ್ ರೂಲ್ ಏನು ಅಂದರೆ, ತಾವು ಹಣವನ್ನು ಜಾಸ್ತಿ ದುಡೀರಿ, ಅದಕ್ಕೂ ಕಡಿಮೆ ಖರ್ಚು ಮಾಡಿ. ಸೊ ಇವಾಗ ನೀವು 100 ರೂಪಾಯಿ ದುಡ್ದು 110 ರೂಪಾಯಿ ಖರ್ಚು ಮಾಡಿದ್ರೆ ಏನೂ ಉಳಿಯಲ್ಲ. ನೀವು ಕೇಳ್ಬೋದು 100 ರೂಪಾಯಿ ದುಡ್ದು 110 ರೂಪಾಯಿ ಹೇಗೆ ಖರ್ಚು ಮಾಡೋಕ್ಕಾಗತ್ತೆ ಅಂತ. ಈಗ ಕ್ರೆಡಿಟ್ ಕಾರ್ಡ್ ಅಂತ ಇದೆ, 10 ರೂಪಾಯಿ ದುಡ್ದು ಬಿಟ್ಟು 200 ರೂಪಾಯಿ ಖರ್ಚು ಮಾಡೋರು ಇದ್ದಾರೆ. ಬೈ ನೌ ಪೇ ಲೇಟರ್ ಅಂದರೆ ಇವಾಗ ಖರೀದಿ ಮಾಡಿ ಆಮೇಲೆ ದುಡ್ಡು ಕಟ್ಟಿ ಅಂತ. ಯಾರ್ಯಾರು ಬೈ ನೌ ಪೇ ಲೇಟರ್ ಸಾಲ ಮಾಡಿ ಯಾರ್ಯಾರು ನಾವು ಮಂಚಾಕು ಜಾಸ್ತಿ ಕಾಲನ್ನು ಚಾಚಿ ಹೋಗ್ತಾರಲ್ಲ, ಇವ್ರು ಯಾರೂ ಕೂಡ ಶ್ರೀಮಂತರಾಗೋದಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಬಿಲ್ ಗೇಟ್ಸ್ ಒಂದು ಕಡೆ ಹೇಳ್ತಾರೆ, ನೀವು ಹುಟ್ಟಿದಾಗ ಮಾತ್ರ ಬಡವರಾಗಿ ಹುಟ್ಟೋದಕ್ಕೆ ಸಾಧ್ಯ, ನೀವು ಸಾಯುವಾಗಲೂ ಕೂಡ ಬಡವರಾಗಿ ಸಾಯ್ತಿದ್ದೀರಾ ಅಂದರೆ ಅದಕ್ಕೆ ನೀವೇ ಕಾರಣ. ಮನುಷ್ಯ ಹುಟ್ಟಿದಾಗ ಮಾತ್ರ ಬಡವನಾಗ್ಬೋದು, ಸಾಯುವಾಗ ಅವನು ಬಡವನಾಗಕ್ಕೆ ಸಾಧ್ಯ ಇಲ್ಲ. ಅವನು ಸಾಯುವಾಗೂ ಬಡವನಾಗಿ ಸಾಯ್ತಿದ್ದಾನೆ ಅಂದರೆ ಅದಕ್ಕೆ ಅವನೇ ಕಾರಣ ಅಂತ. ಸೊ ಇಲ್ಲಿ ಫಸ್ಟು ನೀವು ನೋಡಬೇಕು, ನಾನು ಶ್ರೀಮಂತನಾಗ್ತೀನಿ ಆಗಿದ್ದೀನಿ ಅಂತ. ಇಲ್ಲಿ ಚೇಂಜ್ ಆದರೆ, ನಿಮ್ಮ ಮೈಂಡಲ್ಲಿ ಚೇಂಜ್ ಆದರೆ ಎಲ್ಲ ಕಡೆ ಖಂಡಿತವಾಗ್ಲೂ ಚೇಂಜ್ ಆಗುತ್ತೆ. ಸೊ ಮಧ್ಯಮ ವರ್ಗದವ್ರಿಗೆ ಕೊಡುವಂತಹ ಟಾಪ್ ಸೀಕ್ರೆಟ್ ಅಥವಾ ಟಿಪ್ ಏನು ಅಂದರೆ, ಹಣವನ್ನು ಜಾಸ್ತಿ ದುಡೀರಿ, ಬೇರೆ ಬೇರೆ ಸೋರ್ಸ್ ಆಫ್ ಇನ್ಕಮ್ಗಳು, ಚಿಕ್ಕ ಚಿಕ್ಕ ಹನಿ ಕೂಡಿದ್ರೇ ಸಮುದ್ರ ಆಗೋದು. ಸೊ ಸ್ಮಾಲ್ ಡಿಫರೆಂಟ್ ಸೋರ್ಸಸ್ ಆಫ್ ಇನ್ಕಮಿಂದ ನೀವು ಆದಾಯವನ್ನು ಗಳಿಸ್ಬೇಕು. ಖರ್ಚು ಕಡಿಮೆ ಮಾಡಬೇಕು. ಯಾವಾಗ ಆದಾಯ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೆ, ಉಳಿತಾಯ ಜಾಸ್ತಿ ಆಗುತ್ತೆ ಅಥವಾ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಇನ್ಕಮ್ ಮೈನಸ್ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಸೇವಿಂಗ್ಸ್. ಸೊ ಇನ್ಕಮ್ ಜಾಸ್ತಿ ಮಾಡಿ ಎಕ್ಸ್ಪೆನ್ಸ್ ಕಡಿಮೆ ಮಾಡಿದ್ರೆ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಈ ಸೇವಿಂಗ್ಸ್ ನನ್ನ ಒಳ್ಳೆ ಕಡೆ ಹೂಡಿಕೆ ಮಾಡಿದ್ರೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ ಬರುತ್ತೆ. ಇದಾಯಿತು ಅಂದರೆ ಶ್ರೀಮಂತರು ಆಗೇ ಆಗ್ತೀರಾ ಅಂತ ಹೇಳ್ತೀನಿ. ಸರ್, ಎಷ್ಟೋ ವೀಡಿಯೋಸ್ಗಳು ನೀವು ನೋಡಿರ್ತೀರ ಸರ್, ನೀವು ಯೂಟ್ಯೂಬಲ್ಲಿ ಇರೋದ್ರಿಂದ ಸಾವಿರಾರು ರೂಪಾಯಿ ನಾವು ಗಳಿಸ್ತಾ ಇದ್ದೀವಿ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 20,000 ನನ್ನ ಸಂಬಳ, 22,000 ಸಂಬಳ ಅಥವಾ 15,000 ಸಂಬಳ, ಅವರು ಕೂಡ ಕೋಟ್ಯಾಧಿಪತಿ ಆಗ್ಬೋದಾ ಸರ್? ಆಗಿದ್ರೆ ಮಾರ್ಗಗಳು ಯಾವ್ದಾನ ಇದ್ರೆ ತಿಳಿಸ್ಬೋದಾ? ನೋಡಿ, ನೀವು ನನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಾನು ಫಸ್ಟು 2004ರಲ್ಲಿ ದುಡಿಯೋಕ್ಕೆ ಶುರು ಮಾಡಿದಾಗ ನನ್ನ ಸಂಬಳ 7,000 ರೂಪಾಯಿ ಇತ್ತು. 7,000 ರೂಪಾಯಿ ತಿಂಗಳಿಗೆ ನನ್ನ ಸಂಬಳ ಇತ್ತು. 1 ಲಕ್ಷ ತಿಂಗಳಿಗೆ ಸಂಬಳ ಇರೋರು ಅನೇಕ ಜನ ಇದ್ದಾರೆ. ಆದರೆ ಅವರು ಖರ್ಚು 95,000 ಮಾಡಿ 5,000 ಉಳಿಸಲ್ಲ. ನಾನು 7,000 ಸಂಬಳ ಇದ್ದರೂ ಕೂಡ 1,000 ಖರ್ಚು ಮಾಡಿ 6,000 ಉಳಿಸ್ತಿದ್ದೀನಿ ಅಂದರೆ, ನನ್ನ ಸಂಬಳ ಬರೀ 7,000 ಇದ್ರೂ ನಾನು ಜಾಸ್ತಿ ಶ್ರೀಮಂತನಾಗ್ತೀನಿ ಹೊರತು 1 ಲಕ್ಷ ದುಡಿಯೋನು ಶ್ರೀಮಂತನಾಗಲ್ಲ. ಅದೇ ಇನ್ನು ಕೆಲವರು 5 ಲಕ್ಷ ತಿಂಗಳಿಗೆ ದುಡಿತಾರೆ, 6 ಲಕ್ಷ ಖರ್ಚು ಮಾಡ್ತಾರೆ. ಇಂಥವ್ರು ಯಾವಾಗಲೂ ಕೂಡ ಶ್ರೀಮಂತರಾಗೋದಕ್ಕೆ ಸಾಧ್ಯ ಇಲ್ಲ. ಸೊ ಯಾರ್ಯಾರು ತಿಂಗಳಿಗೆ 15,000, 20,000, 30,000 ಈ ಥರ ದುಡಿತಿದ್ದೀರೋ, ನೀವೇನು ಮಾಡಿ ಫಸ್ಟು ಅಂದರೆ, ಬೇರೆ ಯಾವುದಾನ ಸೋರ್ಸಸ್ ಆಫ್ ಇನ್ಕಮ್ಮಿಂದ ನಾನು ದುಡ್ಡನ್ನು ಗಳಿಸಬಹುದಾ? ಈಗ ನಾನು ಮಾರ್ನಿಂಗ್ ಬೆಳಗ್ಗೆ 9ರಿಂದ 5 ಗಂಟೆ ಕೆಲಸಕ್ಕೆ ಹೋಗ್ತಿರ್ತೀನಿ, ಸಾಯಂಕಾಲ ಪಾರ್ಟ್ ಟೈಮ್ ಏನಾನ ಮಾಡ್ಬೋದಾ? ಬೇರೆ ಬಿಸ್ನೆಸ್ಗೆ ನಾನು ಪಾರ್ಟ್ ಟೈಮ್ ತೊಡಗಿಸ್ಕೋಬೋದಾ? ಶನಿವಾರ ಭಾನುವಾರ ಕಷ್ಟ ಬೀಳ್ಬೋದಾ? ಇದೆಲ್ಲ ಯೋಚನೆ ಮಾಡಿ ಬೇರೆ ಸೋರ್ಸಸ್ ಆಫ್ ಇನ್ಕಮನ್ನು ಕಂಡಿಡ್ಕೊಂಡು ತಾವು ಮಾಡಬೇಕು. ಖರ್ಚನ್ನು ಕಡಿಮೆ ಮಾಡಬೇಕು. ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಆಗುತ್ತೋ ಉಳಿತಾಯ ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅದನ್ನು ನೀವೇನು ಮಾಡಬೇಕು, ಉತ್ತಮ ಆದಾಯ ಅಥವಾ ರಿಟರ್ನ್ ಬರುವ ಕಡೆ ಇನ್ವೆಸ್ಟ್ ಮಾಡಬೇಕು. ನಾವೆಲ್ಲಿ ಇನ್ವೆಸ್ಟ್ ಮಾಡ್ಬೋದು? ನಮ್ಗೆ ಕಡಿಮೆ ದುಡ್ಡಿದೆ ನೋಡಿ, ಸಿಸ್ಟಮ್ಯಾಟಿಕ್ ಆಗಿ ತಿಂಗಳು ನೀವು ದುಡ್ಡನ್ನು ಮ್ಯೂಚುವಲ್ ಫಂಡ್ಗೆ ಹಾಕ್ಬೋದು, ಲಾರ್ಜ್ ಕ್ಯಾಪ್ ಈಕ್ವಿಟಿ ಮಾರ್ಕೆಟ್ ಅಥವಾ ಶೇರ್ಸಲ್ಲಿ ಹಾಕ್ಬೋದು, ಅಥವಾ ನಾನು ಬ್ಯಾಂಕ್ ಡೆಪಾಸಿಟಲ್ಲಿ ರೆಕರಿಂಗ್ ಡೆಪಾಸಿಟ್ ಮಾಡ್ತೀನಿ ಅಂದರೆ ಅಲ್ಲೂ ಕೂಡ ತಾವು ಹಣವನ್ನು ಹಾಕ್ಬೋದು. ಪ್ರತಿ ದಿವಸ ನಾನು ಏನು ದುಡಿತೀನಿ ಅದರಲ್ಲಿ ಒಂಚೂರು ಉಳಿತಾಯ ಮಾಡ್ತೀನಿ. ಅದು ಎಸ್ಪೆಷಲಿ ಇವಾಗ ಹೇಳ್ತಿದ್ದೀನಿ, ನಮ್ಮ ಹೆಣ್ಣು ಮಕ್ಕಳು ಅನೇಕ ಚಾರ್ಟರ್ಡ್ ಅಕೌಂಟೆಂಟ್ಗಳನ್ನು ಕೂಡ ಬೀಟ್ ಮಾಡಿಬಿಟ್ಟಿದ್ದಾರೆ ಬುದ್ಧಿವಂತಿಕೆಯಲ್ಲಿ. ಗೋಲ್ಡ್ ಕಳೆದ 1 ವರ್ಷದಲ್ಲಿ 40% ರಿಟರ್ನ್ ಕೊಟ್ಟಿದೆ. ಲಾಸ್ಟ್ 2 ವರ್ಷದಲ್ಲಿ 65% ರಿಟರ್ನ್ ಕೊಟ್ಟಿದೆ. ಯಾವ ಶೇರ್ ಮಾರ್ಕೆಟು ಕೊಟ್ಟಿಲ್ಲ, ಯಾವ ರಿಯಲ್ ಎಸ್ಟೇಟು ಕೊಟ್ಟಿಲ್ಲ, ಯಾವ ಚಾರ್ಟರ್ಡ್ ಅಕೌಂಟೆಂಟು ಬುದ್ಧಿ ಉಪಯೋಗಿಸಿ ಎಲ್ಲೆಲ್ಲಿ ಹೂಡಿಕೆ ಮಾಡಿದವರು ಇಂಥ ರಿಟರ್ನ್ ಅನ್ನ ಮಾಡಿಲ್ಲ. ಅಂದ್ರೆ ನಿಮ್ಮ ದುಡ್ಡನ್ನ, ಬಂಡವಾಳವನ್ನ ಯಾವಾಗಲೂ ಸೇಫ್ಟಿ ನೋಡಬೇಕು. ಬಂಡವಾಳನೇ ಸೇಫ್ ಇಲ್ಲ ಅಂದ್ರೆ ರಿಟರ್ನ್ ಅಥವಾ ಆದಾಯ ಕಟ್ಕೊಂಡು ಏನ್ ಮಾಡ್ತೀರಾ? ಸೊ ಕ್ಯಾಪಿಟಲ್ ಸೇಫ್ಟಿಯನ್ನ ಯಾರು ನೋಡ್ಕೊಳ್ತೀರಾ, ಈ ವಿಂಗಡಣೆ ಮಾಡಿ ಹೂಡಿಕೆ ಮಾಡ್ತೀರಾ, ಸೇವಿಂಗ್ಸ್ ಜಾಸ್ತಿ ಮಾಡ್ತೀರಾ, ಇನ್ಕಮ್ ಸೋರ್ಸಸ್ ಜಾಸ್ತಿ ಮಾಡ್ಕೊಂಡು ಎಕ್ಸ್ಪೆನ್ಸಸ್ಸನ್ನು ಕಡಿಮೆ ಮಾಡ್ಕೊಳ್ತೀರಾ, ಇವ್ರು ಖಂಡಿತವಾಗ್ಲೂ ಶ್ರೀಮಂತರಾಗ್ತಾರೆ. ಶ್ರೀಮಂತರಾಗೋದಕ್ಕೆ ಟೈಮ್ ತಗೊಳುತ್ತೆ. ನಾಳೆ ಬೆಳಿಗ್ಗೆ ಶ್ರೀಮಂತರಾಗಬೇಕು ಅಂದ್ರೆ ಆಗಲ್ಲ. ಟೆಂಡೂಲ್ಕರ್ ಹುಟ್ಟಿದಾಗ ಟೆಂಡೂಲ್ಕರ್ ಆಗಲಿಲ್ಲ, ವಿರಾಟ್ ಕೊಹ್ಲಿ ಹುಟ್ಟಿದಾಗ ವಿರಾಟ್ ಕೊಹ್ಲಿ ಆಗಲಿಲ್ಲ.
ಮುಖೇಶ್ ಅಂಬಾನಿ ಹುಟ್ಟಿದಾಗ ಮುಖೇಶ್ ಅಂಬಾನಿ ಆಗ್ಲಿಲ್ಲ, ಆದ್ರೆ ಅಟ್ಲೀಸ್ಟ್ ಮುಖೇಶ್ ಅಂಬಾನಿಗೆ ಅವ್ರ ತಂದೆ ಧೀರುಭಾಯ್ ಅಂಬಾನಿ ಇದ್ರು. ನನಗೆ ಧೀರುಭಾಯ್ ಅಂಬಾನಿ ತರ ತಂದೆ ಅಥವಾ ತಾತ ಯಾರು ಇರ್ಲಿಲ್ಲ. ಆದ್ರೂ ಕೂಡ ನಮ್ಮ ತಂದೆ ತಾಯಿ ಕೊಟ್ಟಿರುವ ಆಶೀರ್ವಾದ ಇದೆಯಲ್ಲ, ಅದು ಧೀರುಭಾಯ್ ಅಂಬಾನಿಗೂ ಜಾಸ್ತಿ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಆಶೀರ್ವಾದ ಇದ್ರೆ, ಒಳ್ಳೆ ಕರ್ಮ ಮಾಡಿದ್ರೆ ನಮ್ಗೇನ್ ಬರಬೇಕು ಬಂದೇ ಬರುತ್ತೆ ಸರ್. ಅತಿ ಹೆಚ್ಚು ಪ್ರಶ್ನೆಗಳು ಯೂತ್ಸ್ ಕೇಳ್ತಿರೋದು ಸರ್ ಇವತ್ತು. ಅಂದರೆ ಎಷ್ಟೋ ಮಧ್ಯಮ ವರ್ಗದಾಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು ಸರ್, ಯೂತ್ಸ್ ಆಗಿರ್ಬೋದು ಅಥವಾ ಇವತ್ತಿನ ಯಾರೇ ದುಡಿತಾ ಇದ್ರು ಕೂಡ ತುಂಬ ಮಿಸ್ಟೇಕ್ಸ್ಗಳು ನೀವು ಕೇಳಿರ್ತೀರ. ಇಲ್ಲಿ ತಪ್ಪು ಮಾಡೋದಕ್ಕೇ ನೀವು ಇದನ್ನ ಸರಿ ಹೋಗೋಕ್ಕಾಗ್ತಿಲ್ಲ, ಈ ಥರ ತಪ್ಪು ಮಾಡಿದ್ದಕ್ಕೇ ನೀವಿನ್ನು ಹಣಕಾಸಲ್ಲಿ ತುಂಬ ಸಮಸ್ಯೆ ಹೊಂತಿದ್ದೀರಾ ಅಂತಂದರೆ ಏನು ಮಾಡ್ತಿದ್ದಾರೆ ಸರ್? ಅತಿ ಹೆಚ್ಚು ತಪ್ಪುಗಳು ಇವತ್ತಿನ ಯೂತ್ಸ್ ಮಾಡ್ತಿರುವಂಥದ್ದು ಇಡುತ್ತಿರೋದು ಎಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಯೂತ್ಸ್ ಏನು ಮಾಡ್ತಿದ್ದಾರೆ ಅಂದರೆ, ನಾವು ಯಾಕೆ ಇವಾಗ ಕಷ್ಟಪಟ್ಟು ಕೆಲಸಕ್ಕೆ ಹೋಗಬೇಕು? ನಮ್ದು ಯಾವುದೋ ಒಂದು ಮೊಬೈಲ್ ಆ್ಯಪ್ ಇದೆ, ಇಲ್ಲೇ ನಾನೇನೋ ಶೇರ್ಸ್ ಟ್ರೇಡ್ ಮಾಡಿಕೊಂಡು ದುಡ್ಡು ಮಾಡ್ಕೊಬಿಡ್ತೀನಿ, ದಿನಕ್ಕೊಂದು 2,000 ರೂಪಾಯಿ ಇಲ್ಲೇ ಬಂದುಬಿಡುತ್ತೆ. ನಾನು ಕೆಲಸಕ್ಕೆ ಹೋದ್ರೆ ನನಗೆ ತಿಂಗಳಿಗೆ 15,000 ಕೊಡಲ್ಲ, ನಾನು ಈಸಿಯಾಗಿ ದುಡ್ಡು ಮಾಡಿಬಿಡ್ಬೋದು. ಈ ಯೂತ್ಸ್ ಏನು ತಿಳ್ಕೊಬೇಕು ಅಂದರೆ, ಈ ಇನ್ಕಮ್ ಯಾವುದು ಕನ್ಸಿಸ್ಟೆಂಟ್ ಇಲ್ಲ. ನಿಮ್ಗೊಂದು ದಿವಸ 5,000 ಬರುತ್ತೆ, ಇನ್ನೊಂದು ದಿವಸ 10,000 ಕಳ್ಕೊಂಡ್ಬಿಟ್ಟಿರ್ತೀರಾ. ಸೊ ಫಸ್ಟು ನೀವೇನು ಮಾಡಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು, ಫಿಕ್ಸೆಡ್ ಇನ್ಕಮ್ ಸೋರ್ಸನ್ನು ನೀವು ಕಂಡಿಡ್ಕೋಬೇಕು. ನಾನು ಕೂಡ ಟೀಚಿಂಗ್ ಮಾಡಿಕೊಂಡು ತಿಂಗಳಿಗೆ ನನಗೆ 7,000 ಬರ್ತಿದ್ರು, ಅದು 7,000 ಫಿಕ್ಸೆಡ್ ಇತ್ತು. ಕರೆಕ್ಟ್. ಹಂತವಾಗಿ ನೀವು ಶ್ರೀಮಂತರಾಗಬೇಕು. ಯಾವಾಗಲೂ ದಿಢೀರ್ ಶ್ರೀಮಂತನಾಗ್ತೀನಿ ಅಂತ ಹೋದವ್ರು ದಿಢೀರ್ ಅಂತ ಕೆಳಗಡೆ ಬೀಳ್ತಾರೆ. ಸೊ ಯೂತ್ ಏನು ತಿಳ್ಕೊಬೇಕು ಫಸ್ಟು ಅಂದರೆ, ನಮ್ಮಲ್ಲಿ ಏನು ಎಜುಕೇಷನ್ ಇದೆ, ಜ್ಞಾನ ಇದೆ, ಅದನ್ನು ಅವರು ಪಡ್ಕೋಬೇಕು. ಇವತ್ತು ಆಲ್ಟರ್ನೇಟಿವ್ ಎಜುಕೇಷನ್ ಅಂತ ನಾನು ಕರಿತೀನಿ. ಅಂದರೆ ನಿಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಇರುವಂತಹ ಸಿಲೆಬಸ್ ಏನಿದೆ ಅಥವಾ ನಿಮ್ಮ ಓದೇನಿದೆ ಅದು ಬಿಟ್ಟು ಬಿಸ್ನೆಸ್ ಕಲಿಯೋದಾಗಿರ್ಬೋದು ಅಥವಾ ನಿಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳೋದಕ್ಕೆ, ಅದು ಎನಿ ಫೀಲ್ಡಲ್ಲಿ ಆಗಿರ್ಬೋದು, ಅದನ್ನು ನೀವು ಖಂಡಿತವಾಗ್ಲೂ ಮಾಡಿ. ಆಮೇಲೆ ದಿಢೀರ್ ಶ್ರೀಮಂತರಾಗುವಂತಹ ಏನೇನು ಇನ್ವೆಸ್ಟ್ಮೆಂಟ್ಸ್ಗಳಿದೆ ಅಲ್ಲೆಲ್ಲೂ ಮಾಡಬೇಡಿ. ಕೈಯಲ್ಲಿ ಒಂದು ಕೆಲಸ ಯಾವಾಗಲೂ ಇಟ್ಕೊಂಡಿದ್ದು ನಂತರ ಹೂಡಿಕೆ ಇನ್ವೆಸ್ಟ್ಮೆಂಟ್ಸ್ ಇದೆಲ್ಲ ಮಾಡಿ. ರಾಕೇಶ್ ಜುಂಜುನ್ವಾಲಾ ಅವರು CA ಮಾಡಾದ ಮೇಲೂ ಕೂಡ ಶೇರ್ ಮಾರ್ಕೆಟಿಗೆ ಬರೋಕ್ಕೆ ಮುಂಚೆ ಅವ್ರ ತಂದೆ ಹತ್ರ ಹೋಗ್ತಾರೆ, ನನಗೆ ಇನ್ವೆಸ್ಟ್ಮೆಂಟ್ಗೆ ಇಷ್ಟು ದುಡ್ಡು ಬೇಕು ಅದು ಇದು ಅಂದಾಗ ಅವ್ರು ಹೇಳ್ತಾರೆ, ತಂದೆ ನೀನು ಯಾಕೆ CA ಮಾಡಬೇಕಿತ್ತು ಅಂದರೆ, ಬೈ ಚಾನ್ಸ್ ಶೇರ್ ಮಾರ್ಕೆಟಲ್ಲಿ ನೀನು ಫೇಲ್ಯೂರ್ ಆದರೂ ಕೂಡ ನೀನು CA ಮಾಡಿರೋದ್ರಿಂದ ನೀನು ಎಲ್ಲೋ ಕೆಲಸಕ್ಕೆ ಹೋದರೆ ತಿಂಗಳಿಗೆ 1 ಲಕ್ಷಕ್ಕೇನು ಮೋಸ ಇಲ್ಲ. ಸೊ ಅವ್ರು CA ಮಾಡಿ ಆಮೇಲೆ ಶೇರ್ ಮಾರ್ಕೆಟಿಗೆ ಬಂದರು. ನಾನು ಅದೇ ಥರ CA ಮಾಡಿದೆ. ನಮ್ಮ ಶೇರ್ ಮಾರ್ಕೆಟ್ ಅಂದರೆ ರಿಸ್ಕು ಸಿಕ್ಕಾಪಟ್ಟೆ, ಮೇಲೆ ಕೆಳಗಡೆ 1000 ಜನದಲ್ಲಿ ಒಬ್ಬರು ಸಕ್ಸಸ್ಫುಲ್ ಆದರೆ ಕಷ್ಟ ಇದೆ. ಕರೆಕ್ಟ್. ಬೈ ಚಾನ್ಸ್ ನೀವು ಎಡವುದ್ರು ಕೂಡ ಅಥವಾ ನಿಮ್ಮ ಹಣೆ ಬರ ಇಲ್ಲಿ ಕ್ಲಿಕ್ ಆಗಲಿಲ್ಲ ಅಂದರೂ ಕೂಡ ನಮಗೆ ಕೆಲಸ ಇದೆ ಅನ್ನೋದಕ್ಕೆ CA ಮಾಡಿದ್ರಿ. ಅದೇ ಯೂತ್ ಇವತ್ತು ಯೋಚನೆ ಮಾಡಬೇಕು, ನನಗೆ ಬ್ಯಾಕಪ್ ಇದೆಯಾ, ಬೇರೆ ಯಾವುದನ್ನ ಫಿಕ್ಸೆಡ್ ಸೋರ್ಸ್ ಆಫ್ ಇನ್ಕಮ್ ಇದೆಯಾ, ಅದಾದ ನಂತರ ರಿಸ್ಕ್ ತೊಗೊಳೋಣ. ನಾನು ಯಾವಾಗಲೂ ಹೇಳ್ತೀನಿ, ನಾಟ್ ಟೇಕಿಂಗ್ ಕ್ಯಾಲ್ಕುಲೇಟೆಡ್ ರಿಸ್ಕ್ ಇಸ್ ದ ಬಿಗ್ಗೆಸ್ಟ್ ರಿಸ್ಕ್ ಆಫ್ ಲೈಫ್. ಮನುಷ್ಯ ರಿಸ್ಕ್ ತಗೋಬೇಕು, ಆದರೆ ಅದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರಬೇಕು. ಈಗ ನನಗೆ ಯಾವ್ದು ಕ್ಯಾಲ್ಕುಲೇಟೆಡ್ ರಿಸ್ಕೋ ಅದು ನಿಮಗಿಲ್ಲದೆ ಇರ್ಬೋದು, ನಿಮಗದು ಡೇಂಜರಸ್ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು 10 ಅಡಿ ಜಂಪ್ ಮಾಡ್ಬೋದು, ಅದು ನನಗೆ ಕ್ಯಾಲ್ಕುಲೇಟೆಡ್ ರಿಸ್ಕು. ಅದೇ 80 ವರ್ಷ ವಯಸ್ಸಾದವರು 1 ಅಡಿ ಜಂಪ್ ಮಾಡೋದೇನೆ ಅವ್ರಿಗೆ ಅದು ಡೇಂಜರಸ್ ಆಗಿರ್ಬೋದು. ಅದೇ ಒಬ್ಬರು ಹೈ ಜಂಪ್ ಮಾಡೋರು, ಲಾಂಗ್ ಜಂಪ್ ಮಾಡೋರು 20 ಅಡಿ ಕೂಡ ಜಂಪ್ ಮಾಡ್ಬೋದು. ನನಗೆ ಯಾವುದು ಡೇಂಜರಸ್ಸು, ಇನ್ನೊಬ್ರಿಗೆ ಅದು ಕ್ಯಾಲ್ಕುಲೇಟೆಡ್. ಸೊ ನೀವು ಯಾವ ರಿಸ್ಕನ್ನು ತಗೋಬೋದು ಅದನ್ನು ಮಾತ್ರ ತಗೋಬೇಕು. ಜನ ಏನು ಮಾಡ್ತಾರೆ, ಕ್ರೆಡಿಟ್ ಕಾರ್ಡಲ್ಲಿ ನಮಗೆ 45 ಡೇಸು ಫ್ರೀ ಆಗಿ ಕ್ರೆಡಿಟ್ ಕೊಡ್ತಿದ್ದಾರೆ, ಬಡ್ಡಿ ಏನು ಕಟ್ಟಂಗಿಲ್ಲ, ಈಗ ದುಡ್ಡು ತಗೋಬಿಡೋಣ, ಅದನ್ನು ನಾನು ಶೇರ್ಗೋ ಎಲ್ಲೋ ಇನ್ವೆಸ್ಟ್ ಮಾಡಿಬಿಡ್ತೀನಿ, 30 ದಿವಸದ ಮೇಲೆ ರಿಟರ್ನ್ ಮಾಡಿಬಿಡ್ತೀನಿ, ಸಾಲನ ವಾಪಸ್ ಕೊಟ್ಬಿಡ್ತೀನಿ, ಬಡ್ಡಿ ಏನೂ ಇಲ್ಲ, ನಾನು ದುಡ್ಡು ಮಾಡಿಬಿಡ್ತೀನಿ. ಈ ಥರ ಶಾರ್ಟ್ ಕಟ್ ಯಾರ್ಯಾರು ಹೋಗ್ತಾರಲ್ಲ, ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿ ಹಾಕಿರೋ ಬಂಡವಾಳನೂ ಕಳ್ಕೊತಾರೆ. ಸಾಲ ಮಾಡಿದವ್ರಿಗೆ ಇಂಟ್ರೆಸ್ಟು ಕಟ್ಟಬೇಕಾಗತ್ತೆ, ಬಡ್ಡಿ ಮೇಲೆ ಬಡ್ಡಿ ಸೇರ್ಕೊಂಡು ಇವ್ರು ಏನೀಗಿದಾರೋ ಅಲ್ಲಿಂದ ಕೆಳಗಡೆ ನೆಲಕ್ಕೆ ಬಂದ್ಬಿಡ್ತಾರೆ. ಅಂದರೆ ಬಡವರಾಗಲ್ಲ, ಇನ್ನೂ ಕೆಳಗಡೆ ಬಂದ್ಬಿಟ್ಟು ಹೋಗ್ತಾರೆ. ಸೊ ಈ ಥರ ಯಾವುದೇ ಮಿಸ್ಟೇಕ್ಸ್ಗಳನ್ನು ಯೂತ್ಸ್ ಆಗಲಿ ಬೇರೆಯವರಾಗಲಿ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ರುದ್ರಮೂರ್ತಿ ಸರ್ ಹೇಳ್ತಿರೋ ಪ್ರಕಾರ ಈ ವೀಕ್ಷಕರು ಯಾರು ಈ ವಿಡಿಯೋ ನೋಡಿದ್ದೀರಾ, ನಿಮ್ಮ ಅನಿಸಿಕೆನ ಮೊದಲನೇದಾಗಿ ಬರೀಬೇಕು. ಇದು ಹೇಗಿತ್ತು, ಈ ಕಾರ್ಯಕ್ರಮ ಹೇಗೆ ಬಂದಿದೆ ಅಂತ. ನಂತರ ತಮ್ಮ ಯಾವುದೇ ಪ್ರಶ್ನೆಗಳಿದ್ರು ಕೂಡ ಮುಂದಿನ ಸಂಚಿಕೆಯಲ್ಲಿ ಸರ್ ಜೊತೆ ಕೂತ್ಕೊಂಡು ಅದಷ್ಟರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ಮಾತಾಡೋಣ. ದಿಸ್ ಇಸ್ ಬಾಸ್ವಾಲಾ, ಚಂದನ್ ಸೈನಿಂಗ್ ಆಫ್. ಬಾಯ್. ಬಾಸ್ವಾಲಾ, ಬಿ ದ ಬಾಸ್.